ದಿನ ಪೇಸ್ಟ್ ಬ್ರಷ್ ಅವ್ರಿಗೆ ಸೋಪು ಎಲ್ಲ ಕೊಟ್ಟಿದ್ದಾರೆ. ನಾವು ಅವಾಗಲೇ ಇವೆಲ್ಲರೂ ಪ್ರಸ್ತಾಪ ಮಾಡಕ್ಕಾಗಲಿಲ್ಲ. ಯಾಕೆಂದ್ರೆ ನಾವು ಕಾರ್ಯಕರ್ತರು ಇವಾಗ ಫ್ರೀ ಆಗಿದ್ದೀವಿ. ಯಾಕೆಂದ್ರೆ ಎಲ್ಲರೂ ಕೊಟ್ಟಿದ್ದ ನಾವು ಹೇಳ್ಕೊಳಕ್ಕೆ ಎಚ್ಚಮ್ಮ ಸಂದರ್ಭಗಳು ಎಲ್ಲರೂ ನಮ್ಗೆ ಮಕ್ಕಳು ಚೆನ್ನಾಗಿರಲಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. MSM ಮಾರ್ಕೆಟ್ ನ ಹಿರಿಯ ಪ್ರೆಸಿಡೆಂಟ್ ಅವರು ಮಕ್ಕಳಿಗೆ ಮಲ್ಕೊಳ್ಳಕ್ಕೆ ಹಾಸ್ಯ ಕೊಟ್ಟಿದ್ದಾರೆ. ಹಾಸ್ಯ ಬಹಳ ದೊಡ್ಡ ಸಂಕಲ್ಪ ಇದು. ಯಾರು ಕೊಡೋಕೆ ಬಹಳ ಕಷ್ಟ. ಒಂದು ವರ್ಷ ನಮ್ಮ ಮಾಲೀಕರು 36 ಹಾಸಿಗೆ ಕೊಟ್ಟವ್ರೆ. 36 ಹಾಸಿಗೆ ಕೊಡ್ಬೇಕಂದ್ರೆ ಅವರಿಗೆ ಮಹಾರಾಜರು ಶಕ್ತಿ ಕೊಟ್ಟಿದ್ದಾರೆ. ಮಹಾರಾಜರ ಶಕ್ತಿ ಬಹಳ ದೊಡ್ಡದು. ನೆಕ್ಸ್ಟ್ ಎಲ್ಲ ನಮ್ಮ ಮಾಲೀಕರು ಇದಕ್ಕೆ ಬಹಳ ಕೈ ಜೋಡಿಸ್ತಾರೆ ಅಂತ ನಮ್ಮಲ್ಲಿ ತುಂಬಾ ಇದಿದೆ. ನಮ್ಮ ಮಾಲೀಕರಿಗೆಲ್ಲ ಇವತ್ತು ಗೊತ್ತಾಗೈತೆ. ನಮ್ಮ ಹುಡುಗರು ಯಾಕಂತ ಕಲೆಕ್ಷನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಏನ್ ಕೆಲಸ ಮಾಡ್ತಾರೆ ಅಂತಂದು ಇವತ್ತು ಗೊತ್ತಾಗುತ್ತೆ. ಏನಪ್ಪ ಇವತ್ತು ಗೊತ್ತಾಗುತ್ತೆ. ಮಾರ್ಕೆಟ್ ಕೃಷ್ಣಾವರ ಬಂದಿಲ್ಲ ಇವತ್ತೆಲ್ಲರಿಗೂ ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ಯಾರೋ ಹೇಳಿದ್ರು 3 ಲಕ್ಷ ಕಲೆಕ್ಷನ್ ಮಾಡಿದ್ದೀರಿ ಅಂತ. 3 ಲಕ್ಷ ಕಲೆಕ್ಷನ್ ಮಾಡ್ಬಿಟ್ಟು ಏನಪ್ಪಾ ಎಲ್ಲ ಶೋಕಿ ಮಾಡ್ತಾ ಇದ್ದೀರ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಮಹಾರಾಜರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ. ಏನಪ್ಪ ಕೃಷ್ಣ ಅವರೇ, ಸಂತೋಷ್ ಅವರೇ, ಬೇಗ ಬರಬೇಕು. ಇದೀಗ ನಿಮ್ಮ ಕುಮಾರಿ ಅವರಿಗೆ ಸ್ವಾಗತ. 4 kg ಬಂದಂತವ್ರೆ. ಕುಮಾರ ಹಲೋ, ಇದಕ್ಕೆಲ್ಲ ಸಹಕರಿಸಿದಂತ ನಮ್ಮ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆ ಅಧಿಕಾರಿಯವರು, ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಪೊಲೀಸರು ನಮ್ಮ ಜೊತೆಲೇ ಇದ್ದಾರೆ. ಅದಕ್ಕೆಲ್ಲ ನಾವು ನಮ್ಮ ಜೊತೆ ಕೈಗೂಡಿಸಿ ಮಾಡಿದ್ದೆ ನಮ್ಮ ಜೊತೆ ಎಲ್ಲ ಸಹಕರಿಸಿದ್ರು. ಅವರಿಗೆ ನಾವು ತುಂಬಾ ಧನ್ಯವಾದಗಳು ಹೇಳ್ತೀವಿ. ಅದಕ್ಕೆ ನಮ್ಮ ಮಾರ್ಕೆಟ್ನವರೆಲ್ಲ ಗೋಪಾಲ್ ಅವರು, ನಿಜವಾದ ಪ್ರೇಮ ಗೋಪಾಲ್ ಅವರು ಮಕ್ಕಳವರೆಲ್ಲ ಕರೆದು ಬಟ್ಟೆ ಕೊಡಿಸಿದ್ರು. ಆದ್ರೆ ಇವತ್ತು ಆಮೇಲೆ ಏನೋ ತಿಳ್ಕೊಂಡು ನಿಜವಾದ ಮಕ್ಕಳ ಬಂದ ತಕ್ಷಣ ಎಲ್ರಿಗೂ ಆಗುತ್ತೆ, ಬಹಳ ದುಃಖ ಆಗ್ಬೇಕು. ಯಾಕಂದ್ರೆ ಈ ಫಂಕ್ಷನ್ ಈ ತರ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಏನೋ ಕಲೆಕ್ಷನ್ ಮಾಡ್ತಾರೆ, ಚಂದ ವಸೂಲಿ ಮಾಡ್ತಾರೆ ಅಂತ.